ಹಲೋ ಫ್ರೆಂಡ್ಸ್, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಡಿಸೆಂಬರ್ 16ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಸೂಚನೆ ಇದೆ. ತಮ್ಮೆಲ್ಲರಿಗೂ ಕೂಡ ಸಂತಸದ ವಿಷಯ ಇದು. ಇದೇ ಮೊದಲ ಬಾರಿಗೆ ಲಾ ಎಕ್ಸಲೆನ್ಸ್ ಐಎಎಸ್ನ ವತಿಯಿಂದ ಕನ್ನಡ ಮಾಧ್ಯಮದಲ್ಲಿ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂತೆ ಹಾಗೂ ಮೇನ್ಸ್ಗೆ ಸಂಬಂಧಪಟ್ಟಂತೆ ಪರೀಕ್ಷಾ ಸರಣಿಯೊಟ್ಟಿಗೆ ಪರ್ಸನಲೈಸ್ಡ್ ಮೆಂಟರ್ಶಿಪ್ ಅನ್ನ ಅದು ಕೂಡ ಕನ್ನಡ ಮಾಧ್ಯಮದಲ್ಲಿ ವಿಭಾಗೀಯ ಹಾಗೂ ಪೂರ್ಣ ಪರೀಕ್ಷೆಗಳನ್ನು ಒಳಗೊಳ್ಳುವಂತ ಪರೀಕ್ಷಾ ಸರಣಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಹಾಗೂ ಮೆಂಟರ್ಶಿಪ್ 2022ನೇ ಸಾಲಿಗೆ ಅಂತ ಹೇಳಿ ಇದೇ ಡಿಸೆಂಬರ್ 19ರಿಂದ ಪ್ರಾರಂಭ ಆಗ್ತಾ ಇದೆ. ಹಾಗೆ ಮೇನ್ಸ್ ಟೆಸ್ಟ್ ಸೀರೀಸ್ ಮತ್ತು ಮೆಂಟರ್ಶಿಪ್ ಪ್ರೋಗ್ರಾಮ್ ಡಿಸೆಂಬರ್ 21ರಿಂದ ಪ್ರಾರಂಭ ಆಗ್ತಾ ಇದೆ. ಪ್ರಿಲಿಮ್ಸ್ ಮತ್ತು ಮೇನ್ಸ್ ಟೆಸ್ಟ್ ಸೀರೀಸ್ ಮತ್ತು ಮೆಂಟರ್ಶಿಪ್ ಪ್ರೋಗ್ರಾಮ್ ಅನ್ನುವಂಥದ್ದು ಇದೇ ಡಿಸೆಂಬರ್ 19ರಿಂದ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಈ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ. ಪ್ರಾಯಶಃ ಎಲ್ಲ ಸಂಸ್ಥೆಗಳಿಗೂ ಹೋಲಿಕೆ ಮಾಡಿದ್ರು ಕೂಡ ಇದೇ ಮೊದಲ ಬಾರಿಗೆ ಕನ್ನಡ ಮಾಧ್ಯಮದಲ್ಲಿ ಈ ರೀತಿ ಮೆಂಟರ್ಶಿಪ್ ಪ್ರೋಗ್ರಾಮ್ ಅನ್ನ ಮೇನ್ಸ್ ಮತ್ತು ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಒಟ್ಟಿಗೆ ಒಂದು ಮೆಂಟರ್ಶಿಪ್ ಪ್ರೋಗ್ರಾಮ್ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಗಳನ್ನು ಬರೆಯುವಂತ ಯಾವುದೇ ಅಭ್ಯರ್ಥಿಗಳಾಗಿರ್ಬೋದು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಇಂದಿನ ಮೊದಲ ಆರ್ಟಿಕಲ್ ದುರ್ಗಾ ಪೂಜಾ ಗೆಟ್ಸ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಟ್ಯಾಗ್ ಅನ್ನುವಂಥದ್ದು. ಭಾರತದಲ್ಲಿ ನಡೆಸುವಂತ ಈ ದುರ್ಗಾ ಪೂಜೆಗೆ ಈಗ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಟ್ಯಾಗ್ ಅನ್ನುವಂಥದ್ದು ಯುನೆಸ್ಕೋದಿಂದ ದೊರೆತಿರ್ತಕ್ಕಂಥದ್ದು. ಅದನ್ನ ಆರ್ಟಿಕಲ್ ಮಾತನಾಡ್ತಾ ಇದೆ. ಇದನ್ನ GS ಪೇಪರ್ 1 ಅಡಿಯಲ್ಲಿ ಇಂಡಿಯನ್ ಆರ್ಟ್ ಅಂಡ್ ಕಲ್ಚರ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಇಂಟ್ಯಾಂಜಿಬಲ್ ಅಂದ್ರೆ ಕನ್ನಡದಲ್ಲಿ ಮುಟ್ಟಲು ಸಾಧ್ಯ ಆಗೋದಿಲ್ಲ ಅಥವಾ ಸ್ಪರ್ಶಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಾಂಸ್ಕೃತಿಕ ಪರಂಪರೆಗೆ ಸಂಬಂಧಪಟ್ಟಂತೆ, ಯಾಕೆಂದ್ರೆ ಈ ಸಂಸ್ಕೃತಿಗಳನ್ನ ಈ ಆಚರಣೆಗಳನ್ನ ನಾವು ಮುಟ್ಟಿ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವುಗಳನ್ನ ನೋಡಿ ನಮ್ಮ ಮನಸ್ಸು ತಣಿಯುತ್ತೆ. ಹಾಗೇನೆ ಅವುಗಳನ್ನ ಆಚರಿಸಿ ನಾವೆಲ್ಲರೂ ಕೂಡ ಖುಷಿಯಾಗಿರ್ತೇವೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯ ಕಲ್ಚರಲ್ ಹೆರಿಟೇಜ್ಗೂ ಕೂಡ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ಗೆ ಯುನೆಸ್ಕೋ ಒಂದು ಸ್ಥಾನಮಾನವನ್ನ ನೀಡುತ್ತೆ. ಯುನೆಸ್ಕೋದ ಲಿಸ್ಟ್ ಆಫ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಪಟ್ಟಿಯಲ್ಲಿ ಭಾರತದ ಒಂದು ಕಲ್ಚರಲ್ ಹೆರಿಟೇಜ್ ಬಂದಿದೆ ಅಂದ್ರೆ ಅದರ ಸ್ಥಾನಮಾನವೂ ಕೂಡ ಹೆಚ್ಚಾಗುತ್ತೆ. ಈ ರೀತಿ ಭಾರತದಲ್ಲಿ 14 ಕಲ್ಚರಲ್ ಹೆರಿಟೇಜ್ಗಳನ್ನ ನಾವು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ಗಳನ್ನ ಭಾರತದಲ್ಲಿ ಕಾಣ್ಬೋದಾಗತ್ತೆ. ಹಾಗಾದ್ರೆ ಈ ಪಟ್ಟಿಯನ್ನ ಯಾರು ಪ್ರಿಪೇರ್ ಮಾಡ್ತಾರೆ ಅಂತ ಅಂದ್ರೆ ಇಂಟರ್ ಗವರ್ಮೆಂಟಲ್ ಕಮಿಟಿ ಫಾರ್ ಸೇಫ್ ಗಾರ್ಡಿಂಗ್ ದಿ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅನ್ನುವಂಥದ್ದು ಕಲ್ಕತ್ತಾದ ದುರ್ಗಾ ಪೂಜೆಯನ್ನ ರೆಪ್ರೆಸೆಂಟೇಟಿವ್ ಲಿಸ್ಟ್ ಆಫ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಅನ್ನುವಂಥ ಲಿಸ್ಟ್ ನಲ್ಲಿ ಇನ್ಸ್ಕ್ರೈಬ್ ಮಾಡಿರ್ತಕ್ಕಂಥದ್ದು. ಭಾರತದ ಅದರಲ್ಲೂ ಕಲ್ಕತ್ತಾದಲ್ಲಿನ ದುರ್ಗಾ ಪೂಜೆಯನ್ನ ಈ ಒಂದು ಲಿಸ್ಟ್ ನಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಭಾರತೀಯರಾದಂಥ ನಮ್ಮೆಲ್ಲರಿಗೂ ಕೂಡ ಸಂತಸದ ವಿಷಯ. ಭಾರತದಲ್ಲಿ ಇದೇ ಮೊದಲ ಈ ರೀತಿಯ ಒಂದು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಪಟ್ಟಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥದ್ದು ಅಂದಾಗ ಇಲ್ಲ, ಇದನ್ನು ಸೇರಿದಂತೆ 14 ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜಸ್ ಅನ್ನ ನಾವು ಯುನೆಸ್ಕೋದ ಪಟ್ಟಿಯಲ್ಲಿ ಈಗಾಗಲೇ ಕಾಣ್ಬೋದಾಗುತ್ತೆ. ಅವು ಯಾವುವು ಅಂತ ಅಂದ್ರೆ ಬುದ್ಧಿಸ್ಟ್ ಚಾಂಟಿಂಗ್, ಕಲ್ಬೇಲಿಯಾ, ಚೌ ಡ್ಯಾನ್ಸ್, ಕುಡಿಯಟ್ಟಂ, ಕುಂಭಮೇಳ, ಮುಡಿಯಟ್, ನವ್ರೂಸ್, ರಾಮ್ಲೀಲಾ, ರಮಣ್, ಸಂಕೀರ್ತನ, ಟ್ರೆಡಿಷನಲ್ ಬ್ರಾಸ್ ಅಂಡ್ ಕಾಪರ್ ಕ್ರಾಫ್ಟ್ ಆಫ್ ಯುಟೆನ್ಸಿಲ್ ಮೇಕಿಂಗ್, ವೇದಿಕ್ ಚಾಂಟಿಂಗ್, ಯೋಗ ಮತ್ತು ದುರ್ಗಾ ಪೂಜಾ ಕಲ್ಕತ್ತಾದಲ್ಲಿ. ಇತ್ತೀಚೆಗೆ ದುರ್ಗಾ ಪೂಜೆಗೂ ಮುಂಚೆ ಬಂದಂಥದ್ದು ಅಂದ್ರೆ 13ನೇ ಒಂದು ಸ್ಥಾನವನ್ನು ಪಡ್ಕೊಂಡು ಈ ಪಟ್ಟಿಗೆ ಜಾಯಿನ್ ಆದಂಥದ್ದು ಯೋಗ ಆಗಿತ್ತು. ಯೋಗ ದಿನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವತ್ತು ಆಚರಿಸ್ತೇವೆ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಯುನೆಸ್ಕೋದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅನ್ನುವಂಥ ಪಟ್ಟಿಗೆ ಭಾರತದ ಯಾವುದೇ ಒಂದು ಪರಂಪರೆ ಅನ್ನುವಂಥದ್ದು ಆಚರಣೆ ಅನ್ನುವಂಥದ್ದು ಬಂದಿದೆ ಅಂತ ಅಂದ್ರೆ ಅದಕ್ಕೆ ಇಂಪ್ಲಿಕೇಶನ್ ಏನು, ಇದರಲ್ಲಿ ಬರೋದ್ರಿಂದ ಏನು ಉಪಯೋಗ, ಮಹತ್ವ ಏನು ಅಂತ ಅಂದ್ರೆ ಯಾವುದೇ ಒಂದು ಹೆರಿಟೇಜ್ ಅನ್ನುವಂಥದ್ದನ್ನ ನಾವು ಇದರಲ್ಲಿ ಕಂಡಾಗ ಅದು ಲೋಕಲ್ ಕಮ್ಯುನಿಟೀಸ್ ಅನ್ನ ಅಥವಾ ಆ ಒಂದು ಸೆಲೆಬ್ರೇಷನ್ ಅನ್ನ ಯಾರು ಮಾಡ್ತಾರೆ ಅಂಥವ್ರನ್ನ, ಟ್ರೆಡಿಷನಲ್ ಕ್ರಾಫ್ಟ್ಸ್ ಪೀಪಲ್ ಅನ್ನ, ಡಿಸೈನರ್ಸ್ ಅನ್ನ, ಆರ್ಟಿಸ್ಟ್ಗಳನ್ನ ಅಥವಾ ಲಾರ್ಜ್ ಸ್ಕೇಲ್ ಕಲ್ಚರಲ್ ಇವೆಂಟ್ಸ್ ಗಳನ್ನ ಆರ್ಗನೈಸ್ ಮಾಡುವಂತ ಆರ್ಗನೈಸರ್ಸ್ಗಳನ್ನ ಇವರೆಲ್ಲರನ್ನ ಎನ್ಕರೇಜ್ ಮಾಡುವಂತ ಒಂದು ನಡೆ ಆಗಿರುತ್ತೆ. ಹಾಗೇನೆ ಈ ರೀತಿಯ ಒಂದು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ ನಲ್ಲಿ ಯುನೆಸ್ಕೋದ ಪಟ್ಟಿಯಲ್ಲಿ ಸ್ಥಾನ ಪಡೆಯೋದ್ರಿಂದ ಹೆಚ್ಚಿನ ಟೂರಿಸ್ಟ್ಗಳನ್ನ, ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ವಿಸಿಟರ್ಸ್ ಹೆಚ್ಚಾಗ್ತಾರೆ. ಒಟ್ಟಾರೆಯಾಗಿ ಇನ್ಕ್ಲೂಸಿವ್ ಫೆಸ್ಟಿವಿಟಿ ಆಫ್ ದುರ್ಗಾ ಪೂಜಾ ಅನ್ನುವಂಥದ್ದು ಇದರಿಂದ ಹೆಚ್ಚು ಮಹತ್ವವನ್ನ ಪಡೆಯುವಂಥದ್ದು. ಏನಿದು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ ಅಂದ್ರೆ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅನ್ನುವಂಥದ್ದು ನಾವು ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ, ಆಚರಣೆಗಳು, ನಮ್ಮ ಟ್ರೆಡಿಷನ್ಸ್ ಆಗಿರಬಹುದು ಅಥವಾ ನಮ್ಮ ಜೀವನದ ಎಕ್ಸ್ಪ್ರೆಷನ್ಸ್, ಲಿವಿಂಗ್ ಎಕ್ಸ್ಪ್ರೆಷನ್ಸ್ ಆಗಿರಬಹುದು. ನಮ್ಮ ಆನ್ಸಿಸ್ಟರ್ಸ್ ಇಂದ, ನಮ್ಮ ಪೂರ್ವಜರಿಂದ ನಾವು ಪಡ್ಕೊಂಡಿರ್ತಕ್ಕಂಥ ಲಿವಿಂಗ್ ಎಕ್ಸ್ಪ್ರೆಷನ್ಸ್ಗಳನ್ನ, ಹಾಗೇನೆ ನಮ್ಮ ಮುಂಬರುವಂತ ಜನರೇಷನ್ಸ್ಗೆ ನಾವು ಬಿಟ್ಟು ಹೋಗುವಂತ ಈ ಲಿವಿಂಗ್ ಎಕ್ಸ್ಪ್ರೆಷನ್ಸ್ಗಳನ್ನ, ನಮ್ಮ ಆಚರಣೆಗಳನ್ನ, ಇಂಥ ಪದ್ಧತಿಗಳನ್ನ ಅದರಲ್ಲಿ ವಿಶಿಷ್ಟವಾಗಿ ಶ್ರೇಷ್ಠವಾಗಿರ್ತವಂತವನ್ನ ಗುರುತಿಸುವಂಥದ್ದೇ ಈ ಒಂದು ಪಟ್ಟಿ. ಇದು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ ಆಫ್ ಯುನೆಸ್ಕೋ ಅನ್ನುವಂಥದ್ದು.
ಇದು ನಮ್ಮ ಓರಲ್ ಟ್ರೆಡಿಷನ್ಸ್ ಆಗಿರ್ಬೋದು, ನಾವು ಪರ್ಫಾರ್ಮ್ ಮಾಡುವಂಥ ಆರ್ಟ್ಸ್ ಆಗಿರ್ಬೋದು, ಅಥವಾ ಸಾಮಾಜಿಕ ಪದ್ಧತಿಗಳಾಗಿರಬಹುದು, ನಮ್ಮ ಆಚರಣೆಗಳಾಗಿರ್ಬೋದು, ಹಬ್ಬ ಹರಿದಿನಗಳಾಗಿರಬಹುದು, ಅಥವಾ ನಮ್ಮ ಒಂದು ಜ್ಞಾನ ಆಗಿರಬಹುದು, ನಮ್ಮದೇ ಆದಂಥ ವಿಶಿಷ್ಟವಾದಂಥ ಯೋಗದಂಥ ಪ್ರಾಕ್ಟೀಸಸ್ಗಳನ್ನಾಗಿರಬಹುದು, ಅಥವಾ ನೇಚರ್ಗೆ ಸಂಬಂಧಪಟ್ಟಂಥ ಯಾವುದೋ ಪ್ರಾಕ್ಟೀಸಸ್ ಆಗಿರಬಹುದು, ಯೂನಿವರ್ಸ್ ಅಥವಾ ಅದರ ನಾಲೆಡ್ಜ್ಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಸ್ಕಿಲ್ಸ್ ಆಗಿರಬಹುದು, ಇವೆಲ್ಲವನ್ನ ಗುರುತಿಸುವಂಥ ಒಂದು ವಿಶಿಷ್ಟವಾದಂಥ ಪಟ್ಟಿಯಾಗಿದೆ. ಯುನೆಸ್ಕೋ ಅನ್ನುವಂಥದ್ದು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜಿನ ಈ ಲಿಸ್ಟನ್ನು ಯಾತಕ್ಕಾಗಿ ಪ್ರಿಪೇರ್ ಮಾಡುತ್ತೆ ಅಂತ ಅಂದರೆ, ಈ ರೀತಿಯ ಒಂದು ಇಂಪಾರ್ಟೆಂಟ್ ಆದಂಥ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅನ್ನುವಂಥದ್ದು ವರ್ಲ್ಡ್ ವೈಡ್ ಪ್ರೊಟೆಕ್ಟ್ ಆಗಲಿ ಅಂತ ಹೇಳಿ, ಹಾಗೆ ಅವುಗಳ ಮಹತ್ವದ ಬಗ್ಗೆ ಎಲ್ಲರಿಗೂ ಕೂಡ ಅರಿವು ಮೂಡಲಿ ಅನ್ನುವಂಥ ಒಂದು ಅವೇರ್ನೆಸ್ ನೀಡಿಸುವಂಥ ಒಂದು ಸಿಗ್ನಿಫಿಕೆನ್ಸ್ ಅನ್ನ ಬೆಟರ್ ಪ್ರೊಟೆಕ್ಟ್ ಮಾಡುವಂಥ ಒಂದು ಉದ್ದೇಶವನ್ನ ಈ ಯುನೆಸ್ಕೋದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ ಅನ್ನುವಂಥದ್ದು ಹೊಂದಿರತಕ್ಕಂಥದ್ದು. ಇದು 2003ರ ಕನ್ವೆನ್ಷನ್ ಫಾರ್ ದ ಸೇಫ್ ಗಾರ್ಡಿಂಗ್ ಆಫ್ ದಿ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅನ್ನುವಂಥದ್ರ ಅಡಿಯಲ್ಲಿ 2008ರಲ್ಲಿ ಇಟ್ ಟುಕ್ ಇನ್ ಟು ಎಫೆಕ್ಟ್. ಅಂದರೆ 2003ರ ಈ ಕನ್ವೆನ್ಷನ್ ಅನ್ನುವಂಥದ್ದು 2008ರಲ್ಲಿ ಇದು ಎಫೆಕ್ಟ್ಗೆ ಬಂತು. ಹಾಗಾಗಿ 2008ರಿಂದ ಇದು ಪ್ರಾರಂಭ ಆಗಿದೆ ಅಥವಾ ಎಸ್ಟಾಬ್ಲಿಷ್ ಆಗಿದೆ ಅನ್ನಬಹುದು. ಭಾರತದಲ್ಲಿ ಈಗಿನ ಈ ಒಂದು ದುರ್ಗಾ ಪೂಜೆಯನ್ನು ಒಳಗೊಂಡಂತೆ 14 ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜಸ್ಗಳನ್ನು ಯುನೆಸ್ಕೋದ ಪಟ್ಟಿಯಲ್ಲಿ ಭಾರತದ ಪರವಾಗಿ ನಾವು ಕಾಣಬಹುದಾಗುತ್ತೆ. ಈ ರೀತಿಯ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ನಲ್ಲಿ ನಾವು 2 ರೀತಿಯ ಲಿಸ್ಟ್ಗಳನ್ನು ಕಾಣಬಹುದಾಗುತ್ತೆ. ದಿ ಲಾಂಗರ್ ರೆಪ್ರೆಸೆಂಟೇಟಿವ್ ಲಿಸ್ಟ್ ಆಫ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಅನ್ನುವಂಥ ಒಂದು ಲಿಸ್ಟ್. ಇದು ಪ್ರಾಕ್ಟೀಸಸ್ ಮತ್ತು ಎಕ್ಸ್ಪ್ರೆಷನ್ಸ್ ಯಾವೆಲ್ಲ ಒಂದು ಹೆರಿಟೇಜಿನ ಡೈವರ್ಸಿಟಿಯನ್ನು ಹೆಚ್ಚುಗೊಳಿಸೋದಕ್ಕೆ, ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಮತ್ತು ಅವುಗಳ ಇಂಪಾರ್ಟೆನ್ಸ್ ಅನ್ನ ಅವೇರ್ನೆಸ್ ಅನ್ನ ರೈಸ್ ಮಾಡೋದಕ್ಕೆ ಅಂತ ಹೇಳಿ ಇರುತ್ತೆ, ಅಂಥವನ್ನ ದಿ ಲಾಂಗರ್ ರೆಪ್ರೆಸೆಂಟೇಟಿವ್ ಲಿಸ್ಟ್ ಅಂತ ಹೇಳಿ ಗುರುತಿಸುವಂಥದ್ದು. ಹಾಗೇನೆ ದಿ ಶಾರ್ಟರ್ ಲಿಸ್ಟ್ ಆಫ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಇನ್ ಅ ನೀಡ್ ಆಫ್ ಅರ್ಜೆಂಟ್ ಸೇಫ್ ಗಾರ್ಡಿಂಗ್ ಅನ್ನುವಂಥದ್ದು. ಮೊದಲನೇದು ಅದರ ಒಂದು ಮಹತ್ವವನ್ನು ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ, ಅದರ ಒಂದು ಡೈವರ್ಸಿಟಿಯನ್ನ ಎನ್ಕರೇಜ್ ಮಾಡೋದಕ್ಕೆ ಮಾಡುವಂಥದ್ದಾದರೆ, ಎರಡನೇ ಲಿಸ್ಟ್ ಅನ್ನುವಂಥದ್ದು ಇಲ್ಲಿ ಅರ್ಜೆಂಟ್ ಅದನ್ನ ಸೇಫ್ ಗಾರ್ಡ್ ಮಾಡಬೇಕಾಗಿರುತ್ತೆ, ಅದನ್ನ ಉಳಿಸುವಂತ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಆ ಎರಡನೇ ಲಿಸ್ಟ್ ಅನ್ನ ನಾವು ಕಾಣಬಹುದಾಗುತ್ತೆ. ಇಲ್ಲಿ ಯಾವೆಲ್ಲ ಕಲ್ಚರಲ್ ಎಲಿಮೆಂಟ್ಸ್ ಆಗಿರಬಹುದು, ಯಾವುದೋ ಒಂದಷ್ಟು ಕಮ್ಯುನಿಟೀಸ್ಗೆ ಕನ್ಸರ್ನ್ ಆಗಿರ್ತಕ್ಕಂಥದ್ದು, ಯಾವುದೋ ಒಂದಷ್ಟು ಕಂಟ್ರೀಸ್ಗೆ ಕನ್ಸರ್ನ್ ಆಗಿರ್ತಕ್ಕಂಥದ್ದು, ಇವುಗಳನ್ನ ಜೀವಂತವಾಗಿಡೋದಕ್ಕೆ ಅರ್ಜೆಂಟ್ ಮೆಜರ್ಸ್ಗಳ ಅವಶ್ಯಕತೆ ಇರುತ್ತೆ. ಹಾಗಾಗಿ ಇವುಗಳನ್ನ ನಾವು ದಿ ಶಾರ್ಟರ್ ಲಿಸ್ಟ್ನ ಅಡಿಯಲ್ಲಿ ಕಾಣಬಹುದಾಗುತ್ತೆ. ಯುನೆಸ್ಕೋದ ಇಂಟ್ಯಾಂಜಿಬಲ್ ಕಲ್ಚರಲ್ ಲಿಸ್ಟ್ನ ಅಡಿಯಲ್ಲಿ ಇವತ್ತು ನಾವು ದುರ್ಗಾ ಪೂಜಾ, ಭಾರತದ ಕಲ್ಕತ್ತಾದಲ್ಲಿ ಮುಖ್ಯವಾಗಿ ಆಚರಿಸುವಂಥ ಈ ಪೂಜೆಯನ್ನ ನಾವು ಈ ಲಿಸ್ಟ್ನಲ್ಲಿ ಕಾಣ್ತಾ ಇದ್ದೇವೆ. ಹಾಗಾದ್ರೆ ದುರ್ಗಾ ಪೂಜೆಯನ್ನ ಎಲ್ಲಿ ಆಚರಿಸ್ತಾರೆ? ಮುಖ್ಯವಾಗಿ ವೆಸ್ಟ್ ಬೆಂಗಾಲ್ನಲ್ಲಿ ಆರಿಜಿನ್ ಆದಂಥ ದುರ್ಗಾ ಪೂಜೆ ಇವತ್ತು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಆಚರಿಸಲ್ಪಡ್ತಾ ಇದೆ. ಬಿಹಾರ್, ಒಡಿಶಾ, ಜಾರ್ಖಂಡ್ನಲ್ಲೂ ಕೂಡ ನಾವಿದನ್ನ ಕಾಣಬಹುದಾಗತ್ತೆ. ಬೆಂಗಾಲಿನ ಜನತೆಗೆ ಇದು ಕೇವಲ ಒಂದು ಹಬ್ಬ ಅಲ್ಲ, ಇದು ಹಬ್ಬಕ್ಕಿಂತ ಹೆಚ್ಚಿನದಾಗಿ ಇದೊಂದು ಎಮೋಷನ್ ರೀತಿಯಲ್ಲಿರುವಂತ ಒಂದು ಆಚರಣೆ ಆಗಿರುತ್ತೆ. ಇಲ್ಲಿ ರಿಲಿಜನ್ ಮತ್ತು ಕಲ್ಚರ್ ಅನ್ನ ಫ್ಯೂಷನ್ ಮಾಡಿ ಇದನ್ನ ಆಚರಿಸಲಾಗುತ್ತೆ. ದುರ್ಗಾ ಮಾತೆಯನ್ನ ಇಲ್ಲಿ ಪೂಜಿಸಲಾಗುತ್ತೆ. ದುರ್ಗಾ ಮಾತೆಯನ್ನ ಫೆಮಿನೈನ್ ಎನರ್ಜಿ ಆಫ್ ದಿ ಕಾಸ್ಮೋಸ್ ಅಂತ ಹೇಳಿ, ಒಂದು ಶಕ್ತಿ ಅಂತ ಹೇಳಿ ಗುರುತಿಸಲಾಗುತ್ತೆ. ದುರ್ಗಾ ಪೂಜೆ ಎನ್ನುವಂಥದ್ದು ನವರಾತ್ರಿಯ 9 ದಿನಗಳ ಆಚರಣೆ ಏನಿರುತ್ತೆ, ಇದರಲ್ಲಿ 5ನೇ ದಿನದ ಸಂಜೆಯ ಹೊತ್ತಿನಲ್ಲಿ ಪ್ರಾರಂಭ ಆಗಿ ಅದರ ನಂತರದ 4 ದಿನಗಳು, ಒಟ್ಟಾರೆ 5 ದಿನಗಳು ಆಚರಣೆಗೆ ಒಳಗಾಗುವಂತ ಒಂದು ಆಚರಣೆ ಇದು. ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾ ಪೂಜೆಯನ್ನ 5 ಡೇ ಫೆಸ್ಟಿವಲ್ ಅನ್ನ ನಾವು ಕಾಣಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ನಾಟ್ ಟು ಎಕ್ಸ್ಟೆಂಡ್ ಇರಿಗೇಷನ್ ಸ್ಕೀಮ್ ಫಾರ್ 5 years ಅನ್ನುವಂಥದ್ದು. ಭಾರತದ ಇರಿಗೇಷನ್ ಸ್ಕೀಮ್ ಅನ್ನ ಮುಂದಿನ 5 ವರ್ಷಗಳಿಗೆ ಎಕ್ಸ್ಟೆಂಡ್ ಮಾಡೋದಕ್ಕೆ ಇಲ್ಲಿ ಒಪ್ಪಿಗೆಯನ್ನು ಸೂಚಿಸ್ತಾ ಇರುವಂತದನ್ನ ಆರ್ಟಿಕಲ್ ನಮಗೆ ತೋರಿಸ್ತಾ ಇದೆ. ಕ್ಯಾಬಿನೆಟ್ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿರ್ತಕ್ಕಂಥದ್ದು. ಹಾಗಾದ್ರೆ ಯಾವ ಪ್ರಾಜೆಕ್ಟ್ ಇದು ಅನ್ನುವಂಥದ್ದನ್ನ ನೋಡೋದಕ್ಕೆ ಮುಂಚೆ ಇದನ್ನ GS ಪೇಪರ್ 3ನ ಅಡಿಯಲ್ಲಿ ಅಗ್ರಿಕಲ್ಚರಲ್ ರಿಸೋರ್ಸಸ್ ಮತ್ತು ಇರಿಗೇಷನ್ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬಹುದು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಇಲ್ಲಿ ಪ್ರಧಾನ ಮಂತ್ರಿ ಕೃಷಿ ಸಂಚಾಯ್ ಯೋಜನೆಯ ಬಗ್ಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇದನ್ನ 2015ರಲ್ಲಿ ಪ್ರಾರಂಭ ಮಾಡಲಾಗಿತ್ತು. 2015ರಲ್ಲಿ ಪ್ರಾರಂಭ ಆದಂಥ ಈ ಒಂದು ಯೋಜನೆ ಅನ್ನುವಂಥದ್ದು ತನ್ನ ಗುರಿಯ ಪೈಕಿ ಕೇವಲ 46% ಪ್ರಾಜೆಕ್ಟ್ಸ್ಗಳನ್ನು ಮಾತ್ರವೇ ಸದ್ಯಕ್ಕೆ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಅಂದರೆ ಇದರ ಅರ್ಧಕ್ಕಿಂತಲೂ ಕಡಿಮೆ ಪ್ರಾಜೆಕ್ಟ್ಸ್ಗಳು ಈಗ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಪ್ರಾಜೆಕ್ಟ್ ಅನ್ನ ಮತ್ತು 5 ವರ್ಷಗಳ ಕಾಲ ಕಂಟಿನ್ಯೂ ಮಾಡೋದಕ್ಕೆ ಅಂತ ಹೇಳಿ ಈಗ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಸೂಚಿಸಿರ್ತಕ್ಕಂಥದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದರಿಂದಾಗಿ ಕ್ಯಾಬಿನೆಟ್ಗೆ 2026ರವರೆಗೂ ಈ ಒಂದು ಯೋಜನೆಯನ್ನ ಮುಂದುವರಿಸೋದ್ರಿಂದ 93,068 ಕೋಟಿಯಷ್ಟು ಒಂದು ಕಾಸ್ಟ್ ಅನ್ನುವಂಥದ್ದನ್ನ ಕ್ಯಾಬಿನೆಟ್ ಅಂದ್ರೆ ಇವತ್ತಿನ ಸರ್ಕಾರ ಅನ್ನುವಂಥದ್ದು ಬೇರ್ ಮಾಡಬೇಕಾಗುತ್ತೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ 22 ಲಕ್ಷ ರೈತರಿಗೆ ನೆರವಾಗುವಂತ ಒಂದು ಯೋಜನೆ ಆಗಿರ್ತಕ್ಕಂಥದ್ದು. 2015-16ರಲ್ಲಿ ಪ್ರಾರಂಭವಾದಂಥ ಸಂದರ್ಭದಲ್ಲಿ 99 ಪ್ರಾಜೆಕ್ಟ್ಸ್ಗಳನ್ನು ಇದರ ಅಡಿಯಲ್ಲಿ ಐಡೆಂಟಿಫೈ ಮಾಡಲಾಗಿತ್ತು. ಕೇವಲ 50ಕ್ಕಿಂತ ಕಡಿಮೆ ಪ್ರಾಜೆಕ್ಟ್ಸ್ಗಳು ಅಂದ್ರೆ 46 ಪ್ರಾಜೆಕ್ಟ್ಸ್ಗಳು ಮಾತ್ರವೇ ಇದುವರೆಗೂ ಕಂಪ್ಲೀಟ್ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನುಳಿದಂಥ ಪ್ರಾಜೆಕ್ಟ್ಸ್ಗಳನ್ನು ಕಂಪ್ಲೀಟ್ ಮಾಡುವಂತ ಹಿನ್ನೆಲೆಯಲ್ಲಿ ಇನ್ನೂ 5 ವರ್ಷಗಳ ಕಾಲ ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಇರತಕ್ಕಂಥದ್ದು.
ಹಾಗಾದ್ರೆ ಈ ಒಂದು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಬಗ್ಗೆ ಒಂದು ಕಂಪ್ಲೀಟ್ ಆದಂತ ಡೀಟೇಲ್ಸ್ಗಳನ್ನ ನಾವು ಪಡ್ಕೊಳ್ಳೋಣ. ಇದೊಂದು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದೆ. ಕೇಂದ್ರ ಪುರಸ್ಕೃತ ಅಂದಾಗ ಕೇಂದ್ರದ ಕೊಡುಗೆ ಒಂದಷ್ಟಿರುತ್ತೆ ಮತ್ತು ರಾಜ್ಯ ಸರ್ಕಾರದ ಕೊಡುಗೆಯೂ ಕೂಡ ಒಂದಷ್ಟಿರುತ್ತೆ. ಆದ್ರೆ ಕೇಂದ್ರ ವಲಯ ಯೋಜನೆ ಅಂತ ಅಂದ್ರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಅಂದ್ರೆ ಕಂಪ್ಲೀಟ್ 100% ಶೇರ್ ಅನ್ನ ಕೇಂದ್ರ ಸರ್ಕಾರವೇ ಹಾಕಿರುತ್ತೆ. ಇಲ್ಲಿ ಇದು ಕೇಂದ್ರ ಪುರಸ್ಕೃತ ಯೋಜನೆ ಆಗಿರೋದ್ರಿಂದ ಕೇಂದ್ರದ ಪರವಾಗಿ 75% ಹಣವನ್ನ, ಹಾಗೆ ರಾಜ್ಯ ಸರ್ಕಾರಗಳು 25% ಹಣವನ್ನ ಈ ಯೋಜನೆಯ ಅಡಿಯಲ್ಲಿ ತಾವು ಕಾಂಟ್ರಿಬ್ಯೂಟ್ ಮಾಡುವಂಥದ್ದು. ಈಶಾನ್ಯ ಭಾಗದಲ್ಲಿರ್ತಕ್ಕಂಥ ರಾಜ್ಯಗಳು ಮತ್ತು ಹಿಲ್ಲಿ ಸ್ಟೇಟ್ಸ್ಗಳು ಅಲ್ಲಿ 90:10 ನಲ್ಲಿ ಈ ರೇಷಿಯೋನ ನಾವು ಕಾಣ್ಬೋದಾಗತ್ತೆ. ಇನ್ನು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅನ್ನುವಂಥದ್ರ ಮುಖ್ಯವಾದಂಥ ಉದ್ದೇಶಗಳು ಏನು ಅಂತ ಅಂದ್ರೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಏನು ಫೀಲ್ಡ್ ಲೆವೆಲ್ ನಲ್ಲಿ ಇರಿಗೇಷನ್ಗೆ ಅಂತ ಮಾಡ್ತಾರೆ, ಈ ಎಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ಕನ್ವರ್ಜೆನ್ಸ್ ಮಾಡುವಂಥದ್ದು ಇದರ ಮುಖ್ಯವಾದಂಥ ಉದ್ದೇಶ ಆಗಿತ್ತು. ಮತ್ತು ಇರಿಗೇಷನ್ ಅಶ್ಯೂರ್ಡ್ ಆದಂಥ ಕಲ್ಟಿವೇಬಲ್ ಏರಿಯಾ ಏನಿದೆ, ಈ ಏರಿಯಾವನ್ನ ಎಕ್ಸ್ಪ್ಯಾಂಡ್ ಮಾಡುವಂಥದ್ದು. ಹರ್ ಖೇತ್ ಕೋ ಪಾನಿ ಅಂತ ಹೇಳಿ ಎಲ್ಲ ಹೊಲಗಳಿಗೂ ನೀರನ್ನ ನೀಡುವಂಥದ್ದು ಇದರ ಉದ್ದೇಶ ಆಗ್ತಾ ಇದೆ. ಅಂದ್ರೆ ಹೆಚ್ಚು ಹೆಚ್ಚು ಹೊಲಗಳಿಗೆ ನೀರನ್ನ ನೀಡುವಂಥದ್ದು, ಇರಿಗೇಷನ್ ಫೆಸಿಲಿಟಿಯ ಅಡಿಯಲ್ಲಿ ಕಲ್ಟಿವೇಬಲ್ ಏರಿಯಾವನ್ನ ಎಕ್ಸ್ಪ್ಯಾಂಡ್ ಮಾಡುವಂಥದ್ದು. ಹಾಗೇನೆ ಆನ್ ಫಾರ್ಮ್ ವಾಟರ್ ಯೂಸ್ ಎಫಿಷಿಯನ್ಸಿಯನ್ನ ಹೆಚ್ಚು ಮಾಡುವಂಥದ್ದು, ವಾಟರ್ ವೇಸ್ಟೇಜ್ ಆಗುವಂಥದ್ದನ್ನ ಕಡಿಮೆ ಮಾಡುವಂಥದ್ದನ್ನ ಈ ಒಂದು ಯೋಜನೆ ಹೊಂದಿರತಕ್ಕಂಥದ್ದು. ಹಾಗೇನೆ ಪ್ರಿಸಿಷನ್ ಇರಿಗೇಷನ್ ಅನ್ನ ಅಂದ್ರೆ ಎಲ್ಲಿ ಆ ಒಂದು ಸ್ಥಳಕ್ಕೆ ಸೂಕ್ತವಾಗುವಂತೆ ವಾಟರ್ ಅನ್ನ ಪ್ರೊವೈಡ್ ಮಾಡುವಂಥದ್ದು. ಈ ರೀತಿ ಪ್ರಿಸಿಷನ್ ಇರಿಗೇಷನ್ ಅನ್ನ ಇಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಾಗುತ್ತೆ. ಹಾಗೇನೆ ಅದರ್ ವಾಟರ್ ಸೇವಿಂಗ್ ಟೆಕ್ನಾಲಜೀಸ್ಗಳನ್ನ ಇಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಾಗುತ್ತೆ. ಈ ರೀತಿ ವಾಟರ್ ಸೇವಿಂಗ್ ಟೆಕ್ನಾಲಜೀಸ್ಗಳ ಬಳಕೆಯನ್ನ ಎನ್ಹಾನ್ಸ್ ಮಾಡುವಂಥದ್ದು ಇದರ ಒಂದು ಮುಖ್ಯವಾದಂಥ ಉದ್ದೇಶ ಆಗುತ್ತೆ. ಮೋರ್ ಕ್ರಾಪ್ ಪರ್ ಡ್ರಾಪ್ ಅಂತ ಹೇಳಿ ಪ್ರತಿಯೊಂದು ಹನಿಗೂ ಕೂಡ ಹೆಚ್ಚು ಬೆಳೆಯನ್ನ ಬೆಳೆಯುವಂಥದ್ದು ಇದರ ಒಂದು ಮುಖ್ಯವಾದಂಥ ಉದ್ದೇಶ ಅಂತ ಹೇಳಬಹುದು. ಇದರಿಂದಾಗಿ ಅಕ್ವೈಫರ್ಸ್ಗಳ ರೀಚಾರ್ಜ್ ಅನ್ನುವಂಥದ್ದು ಹೆಚ್ಚಾಗುತ್ತೆ, ಗ್ರೌಂಡ್ ವಾಟರ್ ರೀಚಾರ್ಜ್ ಅನ್ನುವಂಥದ್ದು ಹೆಚ್ಚಾಗುತ್ತೆ, ಸಸ್ಟೈನಬಲ್ ವಾಟರ್ ಕನ್ಸರ್ವೇಷನ್ ಪ್ರಾಕ್ಟೀಸಸ್ಗಳನ್ನ ಇದು ಇಂಟ್ರೊಡ್ಯೂಸ್ ಮಾಡುವಂಥದ್ದನ್ನ ಈ ಯೋಜನೆ ಅಡಿಯಲ್ಲಿ ನಾವು ಕಾಣ್ಬೋದಾಗತ್ತೆ. ಎಲ್ಲ ಸೆಕ್ಟರ್ಸ್ಗಳಲ್ಲೂ ಕೂಡ, ಉದಾಹರಣೆಗೆ ಹೌಸ್ ಹೋಲ್ಡ್ ಆಗಿರಬಹುದು, ವ್ಯವಸಾಯ ಆಗಿರಬಹುದು ಅಥವಾ ಇಂಡಸ್ಟ್ರೀಸ್ ಆಗಿರ್ಬೋದು, ಈ ಎಲ್ಲ ಸೆಕ್ಟರ್ಸ್ಗಳಲ್ಲೂ ಕೂಡ ಪ್ರಾಪರ್ ವಾಟರ್ ಬಡ್ಜೆಟಿಂಗ್ ಆಗಲಿ ಎನ್ನುವಂಥದ್ದು ಕೂಡ ಇದರ ಉದ್ದೇಶ ಆಗಿದೆ. ಹಾಗಾಗಿ ಈಗಾಗಲೇ ಇದ್ದಂಥ ಆನ್ಗೋಯಿಂಗ್ ಸ್ಕೀಮ್ಸ್ಗಳನ್ನ ಕೂಡಿಸಿ ಅಮಲ್ಗಮೇಟ್ ಮಾಡಿ ಈ ಒಂದು ಯೋಜನೆಯನ್ನ ಹೊರತಂದಿರ್ತಕ್ಕಂಥದ್ದು. ಯಾವುವು ಅಂತ ಅಂದಾಗ ಆಕ್ಸಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಆಗಿರಬಹುದು, ಇದನ್ನ ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸಸ್, ರಿವರ್ ಡೆವಲಪ್ಮೆಂಟ್ ಅಂಡ್ ಗಂಗಾ ರಿಜ್ಯುವಿನೇಷನ್ ಅವರು ಜಾರಿಗೆ ತರ್ತಾ ಇದ್ರು. ಹಾಗೇನೆ ಇಂಟಿಗ್ರೇಟೆಡ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಆಗಿರಬಹುದು, IWMP, ಈ ಒಂದು ಯೋಜನೆಯನ್ನ ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಡ್ ರಿಸೋರ್ಸಸ್, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅವರು ಜಾರಿಗೆ ತರ್ತಾ ಇದ್ದಂಥದ್ದು. ಹಾಗೆ ಆನ್ ಫಾರ್ಮ್ ವಾಟರ್ ಮ್ಯಾನೇಜ್ಮೆಂಟ್ ಇದನ್ನ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ಕೋಆಪರೇಷನ್ ಅವರು ತರ್ತಾ ಇದ್ರು. ಈ ಮೂರು ಸ್ಕೀಮ್ಸ್ಗಳ ಅಮಲ್ಗಮೇಷನ್ನೇ ಈ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಅಂತ ಹೇಳಿ ಹೇಳ್ಬೋದಾಗತ್ತೆ. ಹಾಗಾದ್ರೆ ಇದನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಅಂದಾಗ, ಈ ಒಂದು ಡಿಸೆಂಟ್ರಲೈಸ್ಡ್ ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದು ಸ್ಟೇಟ್ ಇರಿಗೇಷನ್ ಪ್ಲಾನ್ ಮತ್ತು ಡಿಸ್ಟ್ರಿಕ್ಟ್ ಇರಿಗೇಷನ್ ಪ್ಲಾನ್ ನ ಮುಖಾಂತರವಾಗಿ ಈಗ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಅಡಿಯಲ್ಲಿ ಡಿಸೆಂಟ್ರಲೈಸ್ಡ್ ಆದಂತ ವಿಕೇಂದ್ರೀಕೃತಗೊಂಡಿರ್ತಕ್ಕಂಥ ಇಂಪ್ಲಿಮೆಂಟೇಷನ್ ಅನ್ನು ನಾವು ಕಾಣಬಹುದಾಗಿದೆ. ಮುಂದಿನ ಆರ್ಟಿಕಲ್, ಕ್ಯಾಬಿನೆಟ್ ಅಪ್ರೂವ್ಸ್ 76,000 crore ಪುಷ್ ಫಾರ್ ಸೆಮಿಕಂಡಕ್ಟರ್ ಮೇಕರ್ಸ್ ಅನ್ನುವಂಥದ್ದು. ಭಾರತದ ಇಂಡಸ್ಟ್ರೀಸ್ಗೆ ಹೆಚ್ಚಿನ ಸಪೋರ್ಟ್ ಅನ್ನು ನೀಡೋದಕ್ಕೆ, ಹಾಗೆ ಸೆಮಿಕಂಡಕ್ಟರ್ ಬೇಸ್ಡ್ ಇಂಡಸ್ಟ್ರೀಸ್ಗಳಿಗೆ ಸಪೋರ್ಟ್ ನೊಟ್ಟಿಗೆ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಭಾರತದಲ್ಲಿ ಹೆಚ್ಚುಗೊಳಿಸೋದಕ್ಕೆ ಅಂತ ಹೇಳಿ 76,000 ಕೋಟಿ ರೂಪಾಯಿಯನ್ನ ಸೆಮಿಕಂಡಕ್ಟರ್ ಮೇಕರ್ಸ್ಗಳಿಗೆ ಅಂತ ಹೇಳಿ ಕ್ಯಾಬಿನೆಟ್ ಅನ್ನುವಂಥದ್ದು ಈಗ ಅಪ್ರೂವ್ ಮಾಡಿರ್ತಕ್ಕಂಥದ್ದು. ಈ ಒಂದು ಯೋಜನೆಯ ಕುರಿತಾಗಿ ನಾವು GS ಪೇಪರ್ 3 ನ ಅಡಿಯಲ್ಲಿ ಎಫೆಕ್ಟ್ಸ್ ಆಫ್ ಲಿಬರಲೈಸೇಷನ್ ಆನ್ ದಿ ಎಕಾನಮಿ, ಚೇಂಜಸ್ ಇನ್ ಇಂಡಸ್ಟ್ರಿಯಲ್ ಪಾಲಿಸಿ ಅಂಡ್ ದೇರ್ ಎಫೆಕ್ಟ್ಸ್ ಆನ್ ಇಂಡಸ್ಟ್ರಿಯಲ್ ಗ್ರೋತ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಇದರಿಂದಾಗಿ ಒಂದು ಫಿಸಿಕಲ್ ಸಪೋರ್ಟ್ ಅನ್ನ ಅಪ್ ಟು 50% ಆಫ್ ದಿ ಪ್ರಾಜೆಕ್ಟ್ ಕಾಸ್ಟ್ನವರೆಗೂ ಕೂಡ ಒಂದು ಫಿಸಿಕಲ್ ಸಪೋರ್ಟ್ ಅನ್ನ ಫ್ಯಾಬ್ರಿಕೇಶನ್ ಯೂನಿಟ್ಸ್ಗಳಿಗೆ ಈಗ ನೀಡಲಾಗುತ್ತೆ. ಈಗಾಗಲೇ ಜಗತ್ತಿನ ಲೀಡಿಂಗ್ ಚಿಪ್ ಮೇಕರ್ಸ್ಗಳನ್ನ ನಾವು ನೋಡೋದಾದ್ರೆ, US-ನ ಫರ್ಮ್ಸ್ಗಳು ಗ್ಲೋಬಲ್ ಸೆಮಿಕಂಡಕ್ಟರ್ ಸೇಲ್ಸ್ಗಳಲ್ಲಿ 2020ರಲ್ಲಿ ನಡೆದಿರ್ತಕ್ಕಂಥ ಗ್ಲೋಬಲ್ ಸೆಮಿಕಂಡಕ್ಟರ್ ಸೇಲ್ಸ್ಗಳನ್ನ ನೋಡಿದಾಗ US-ನ ಫರ್ಮ್ಸ್ಗಳಿಂದಲೇ 47% ಸೇಲ್ಸ್ಗಳು ಜರುಗಿರ್ತಕ್ಕಂಥದ್ದು. ಜಪಾನ್ ಕೂಡ ಇದರಲ್ಲಿ ಡಾಮಿನೆನ್ಸ್ ಅನ್ನ ಹೊಂದಿದೆ. ಸೌತ್ ಕೊರಿಯಾದ ಶೇರ್ ಕೂಡ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಚೈನಾ ಅನ್ನುವಂಥದ್ದು 5% ಶೇರ್ಸ್ ಅನ್ನ ಹೊಂದಿದ್ರೆ, ತೈವಾನ್, ಜಪಾನ್ ಇವೆಲ್ಲವೂ ಕೂಡ ಹೆಚ್ಚಿನ ಒಂದು ಶೇರ್ಸ್ಗಳನ್ನು ಹೊಂದಿದೆ. ಆದರೆ ಭಾರತವು ಕೂಡ ಈ ಸೆಮಿಕಂಡಕ್ಟರ್ ಮೇಕಿಂಗ್ ನಲ್ಲಿ ಹೆಚ್ಚಿನ ಶೇರ್ಸ್ ಅನ್ನ ಹೊಂದಬೇಕು ಅಂದಾಗ ಈ ರೀತಿಯ ಒಂದು ಫಿಸಿಕಲ್ ಸ್ಟಿಮ್ಯುಲಸ್ನ ಒಂದು ಅವಶ್ಯಕತೆ ಅನ್ನುವಂಥದ್ದಿತ್ತು. ಹಾಗಾಗಿ ಈ ರೀತಿಯ ಫಿಸಿಕಲ್ ಸಪೋರ್ಟ್ ಅನ್ನ ಈಗ ಕ್ಯಾಬಿನೆಟ್ ಅನ್ನುವಂಥದ್ದು ಅಪ್ರೂವ್ ಮಾಡಿದೆ. ಇದರಿಂದಾಗಿ 50% ಆಫ್ ದಿ ಪ್ರಾಜೆಕ್ಟ್ ಕಾಸ್ಟ್ ವರೆಗೂ ಕೂಡ ಫಿಸಿಕಲ್ ಸಪೋರ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಈ ಪ್ರೋಗ್ರಾಮ್ ಫಾರ್ ಡೆವಲಪ್ಮೆಂಟ್ ಆಫ್ ಸೆಮಿಕಂಡಕ್ಟರ್ಸ್ ಅಂಡ್ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ ಇನ್ ಇಂಡಿಯಾ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ ಆಗಿದೆ. ಭಾರತದಲ್ಲಿ ಇದರಿಂದಾಗಿ ಸೆಮಿಕಂಡಕ್ಟರ್ ಅಂಡ್ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರಿಂಗ್ ಅನ್ನುವಂಥದ್ದನ್ನ ಬೂಸ್ಟ್ ಮಾಡಬಹುದಾಗಿದೆ.
ಈ ಪ್ರೋಗ್ರಾಮ್ನ ಬಗ್ಗೆ ನಾವು ನೋಡೋದಾದ್ರೆ ಪ್ರಾಜೆಕ್ಟ್ ಕಾಸ್ಟಿನ ಅಪ್ ಟು 50% ವರೆಗೂ ಕೂಡ ಈ ಒಂದು ಸಪೋರ್ಟ್ ಅನ್ನ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ನೀಡ್ತಾ ಇದೆ ಈ ಒಂದು ಪ್ರೋಗ್ರಾಮ್ ಸೆಮಿಕಂಡಕ್ಟರ್ ಮತ್ತು ಡಿಸ್ಪ್ಲೇ ಫ್ಯಾಬ್ರಿಕೇಶನ್ ಯೂನಿಟ್ಸ್ ಗಳನ್ನ ಸೆಟಪ್ ಮಾಡೋದಕ್ಕೆ ಅಂತ ಹೇಳಿ. ಈ ಸ್ಕೀಮ್ನ ಮುಖ್ಯವಾದಂಥ ಉದ್ದೇಶ ಏನು ಅಂತ ಅಂದ್ರೆ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಭಾರತವನ್ನ ಒಂದು ಗ್ಲೋಬಲ್ ಹಬ್ ಆಗಿ ಮಾಡುವಂತ ಉದ್ದೇಶವನ್ನ ಈ ಸ್ಕೀಮ್ ಹೊಂದಿರತಕ್ಕಂಥದ್ದು. ಅದರೊಟ್ಟಿಗೆ ಕೇಂದ್ರ ಸರ್ಕಾರವು ಸ್ಟೇಟ್ಸ್ನೊಟ್ಟಿಗೆ ವರ್ಕ್ ಮಾಡಿ ಹೈಟೆಕ್ ಕ್ಲಸ್ಟರ್ಸ್ಗಳನ್ನ ಅವಶ್ಯವಿರುವ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೂಡ ಒಳಗೊಂಡಂತೆ ಹೈಟೆಕ್ ಕ್ಲಸ್ಟರ್ಸ್ಗಳನ್ನ ಇವುಗಳ ಪ್ರೊಡಕ್ಷನ್ಗೆ ಮ್ಯಾನುಫ್ಯಾಕ್ಚರ್ಗೆ ಅಂತ ಹೇಳಿ ಕ್ರಿಯೇಟ್ ಮಾಡಲಾಗ್ತಾ ಇದೆ. ಈ ಒಂದು ಮಿಷನಿನ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಅಂದಾಗ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಮತ್ತು ಡಿಸ್ಪ್ಲೇ ಫ್ಯಾಬ್ರಿಕೇಶನ್ಗೆ ಅನ್ನುವಂಥದ್ದು ಒಂದು ಮುಖ್ಯವಾದಂಥ ಕಾಂಪೊನೆಂಟ್ ಆಗಿದೆ. ಇಲ್ಲಿ ಗೌರ್ಮೆಂಟ್ ಅನ್ನುವಂಥದ್ದು ಹೈಟೆಕ್ ಕ್ಲಸ್ಟರ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಿ ಅದರೊಟ್ಟಿಗೆ ಕ್ಲೋಸ್ ಆಗಿ ವರ್ಕ್ ಮಾಡುತ್ತೆ, ರಿಕ್ವಿಸಿಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನೀಡುತ್ತೆ, ಸೆಮಿಕಂಡಕ್ಟರ್ ಗ್ರೇಡ್ ವಾಟರ್ ಅನ್ನು ನೀಡುವಂಥದ್ದು, ಹೈ ಕ್ವಾಲಿಟಿ ಪವರ್ ಅನ್ನು ನೀಡುವಂಥದ್ದು, ಲಾಜಿಸ್ಟಿಕ್ ಮತ್ತು ರಿಸರ್ಚ್ಗೆ ಸಪೋರ್ಟ್ ಮಾಡುವಂಥದ್ದು ಒಂದು ಇಂಪಾರ್ಟೆಂಟ್ ಅಂಶ ಆಗುತ್ತೆ. ಹಾಗೇನೆ ಸೆಮಿಕಂಡಕ್ಟರ್ ಲ್ಯಾಬೋರೇಟರಿಯನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ ಮೈಟಿ ಅಡಿಯಲ್ಲಿ. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅನ್ನುವಂಥದ್ದು ಇದರ ಒಂದು ಕಾರ್ಯವನ್ನ ನೋಡ್ಕೊಳ್ಳುತ್ತೆ. ಹಾಗೇನೆ ರಿಕ್ವಿಸಿಟ್ ಮಾಡರ್ನೈಸೇಷನ್ ಆಗಿರ್ಬೋದು, ಕಮರ್ಷಿಯಲೈಸೇಷನ್ ಆಫ್ ದಿ ಸೆಮಿಕಂಡಕ್ಟರ್ ಲ್ಯಾಬೋರೇಟರಿಯನ್ನ ಇದು ಮಾಡುತ್ತೆ. ಹಾಗೆ ಸೆಮಿಕಂಡಕ್ಟರ್ ಡಿಸೈನ್ ಕಂಪನೀಸ್ಗಳನ್ನ ನಾವಿಲ್ಲಿ ಕಾಣ್ಬೋದಾಗುತ್ತೆ. SCL ಸೆಮಿಕಂಡಕ್ಟರ್ ಡಿಸೈನ್ ಕಂಪನೀಸ್ ಅಂದಾಗ 100 ಡೊಮೆಸ್ಟಿಕ್ ಕಂಪನೀಸ್ಗಳೇನು ಸೆಮಿಕಂಡಕ್ಟರ್ ಡಿಸೈನ್ಗೆ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳ ಡಿಸೈನ್ಗೆ ಅಂತ ಹೇಳಿ, ಚಿಪ್ ಸೆಟ್ಸ್ಗಳ ಡಿಸೈನ್ಗೆ ಅಂತ ಹೇಳಿವೆ, ಇವುಗಳನ್ನು ಸಪೋರ್ಟ್ ಮಾಡುತ್ತೆ. ಇಲ್ಲಿ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಈ ಸೆಮಿಕಂಡಕ್ಟರ್ ಡಿಸೈನ್ ಕಂಪನೀಸ್ಗಳಿಗೆ ನೀಡಲಾಗುತ್ತೆ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅನ್ನುವಂಥ ಮಿಷನ್ ಅಡಿಯಲ್ಲಿ ಕೂಡ ಲಾಂಗ್ ಟರ್ಮ್ ಸ್ಟ್ರಾಟಜೀಸ್ಗಳನ್ನ ಸಸ್ಟೈನಬಲ್ ಸೆಮಿಕಂಡಕ್ಟರ್ಸ್ಗಳು ಮತ್ತು ಡಿಸ್ಪ್ಲೇ ಎಕೋಸಿಸ್ಟಮ್ ಅನ್ನ ಡೆವಲಪ್ ಮಾಡೋದಕ್ಕೆ ಅಂತ ಹೇಳಿ ಭಾರತದ ಒಂದು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅನ್ನ ಕೂಡ ನಾವು ಕಾಣಬಹುದಾಗುತ್ತೆ. ಇದನ್ನ ಗ್ಲೋಬಲ್ ಎಕ್ಸ್ಪರ್ಟ್ಸ್ಗಳು ಲೀಡ್ ಮಾಡ್ತಾ ಇರ್ತಕ್ಕಂಥದ್ದು. ಸೆಮಿಕಂಡಕ್ಟರ್ ಮತ್ತು ಡಿಸ್ಪ್ಲೇ ಇಂಡಸ್ಟ್ರಿಯಲ್ಲಿ ಭಾರತವನ್ನು ಕೂಡ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ. ಈ ಪ್ರೋಗ್ರಾಮ್ನಿಂದಾಗಿ 85,000 ವೆಲ್ ಟ್ರೈನ್ಡ್ ಇಂಜಿನಿಯರ್ಸ್ಗಳನ್ನ ಇದು ಡೆವಲಪ್ ಮಾಡುತ್ತೆ ಅಂತ ಹೇಳಿ ಕ್ಲೈಮ್ ಮಾಡಲಾಗ್ತಾ ಇದೆ. ಸೆಮಿಕಂಡಕ್ಟರ್ ಡಿಸೈನರ್ಸ್ಗಳು ಸ್ಟಾರ್ಟ್ಅಪ್ಸ್ಗಳನ್ನ ಲಾಂಚ್ ಮಾಡುವಂತ ಒಂದು ಅವಕಾಶವನ್ನ ಕೂಡ ಹೊಂದಿರ್ತಾರೆ. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋದಾದ್ರೆ ಅ ಫಾಲ್ಸ್ ಕನ್ಫ್ಲೇಷನ್ ಬಿಟ್ವೀನ್ ಡ್ಯೂಟೀಸ್ ಅಂಡ್ ರೈಟ್ಸ್ ಅನ್ನುವಂಥದ್ದು. ಇದನ್ನ GS ಪೇಪರ್ 2 ನ ಅಡಿಯಲ್ಲಿ ಭಾರತ ಸಂವಿಧಾನದ ಅಡಿಯಲ್ಲಿ ಹಿಸ್ಟಾರಿಕಲ್ ಅಂಡರ್ಪಿನ್ನಿಂಗ್ಸ್, ಫಂಡಮೆಂಟಲ್ ಡ್ಯೂಟೀಸ್ ಅಂಡ್ ಫಂಡಮೆಂಟಲ್ ರೈಟ್ಸ್ ನ ಅಡಿಯಲ್ಲಿ ಇದನ್ನ ನಾವು ಓದ್ಕೊಳ್ಬಹುದಾಗುತ್ತೆ. ಇತ್ತೀಚೆಗೆ ಸಂವಿಧಾನ ದಿನವನ್ನ ನವೆಂಬರ್ 26ರಂದು ಆಚರಿಸಿದಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಯೂನಿಯನ್ ಮಿನಿಸ್ಟರ್ಸ್ಗಳು ರೈಟ್ಸ್ ಮತ್ತು ಡ್ಯೂಟೀಸ್ಗಳನ್ನ ಇಂಟಿಗ್ರೇಟ್ ಮಾಡೋದ್ರ ಬಗ್ಗೆ ಮಾತನಾಡಿದಂಥದ್ದು. ಈ ರೈಟ್ಸ್ ಮತ್ತು ಡ್ಯೂಟೀಸ್ ಅನ್ನ ಇಂಟಿಗ್ರೇಟ್ ಮಾಡೋದ್ರ ಬಗ್ಗೆ ಅಡ್ವೊಕೇಸಿ ಅನ್ನುವಂಥದ್ದು ದಿನೇ ದಿನೇ ಗ್ರೋ ಆಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಈ ಒಂದು ಎಡಿಟೋರಿಯಲ್ ಅನ್ನ ನಾವು ಕಾಣಬಹುದಾಗುತ್ತೆ. ಯಾಕೆ ರೈಟ್ಸ್ ಮತ್ತು ಡ್ಯೂಟೀಸ್ ಅಂದಾಕ್ಷಣ ಅವೆರಡು ಒಟ್ಟಿಗೆ ಬರುತ್ತೆ, ರೈಟ್ಸ್ ಕಮ್ ವಿತ್ ಡ್ಯೂಟೀಸ್ ಅನ್ನುವಂಥದ್ದಂದ್ರೆ ಏನು ಅಂತ ಅಂದಾಗ ಸಾಮಾನ್ಯವಾಗಿ ನಾವು ಮಾತನಾಡ್ತೇವೆ ರೈಟ್ಸ್ ಕಮ್ ವಿತ್ ಡ್ಯೂಟೀಸ್ ಅನ್ನುವಂಥದ್ದು. ಯಾತಕ್ಕೆ ಅಂತ ಅಂದ್ರೆ ಯಾವುದೇ ಒಂದು ವ್ಯಕ್ತಿಗೆ ಯಾವುದೋ ಒಂದು ಹಕ್ಕನ್ನ ನೀಡ್ತಿದ್ದೇವೆ ಅಂತ ಹೇಳಿದ್ರೆ ಆ ಹಕ್ಕನ್ನ ನೀಡ್ತಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಅಂಥ ಒಂದು ಹಕ್ಕನ್ನ ಪೂರೈಸುವಂತ ಒಂದು ಡ್ಯೂಟಿಯನ್ನ ಕೂಡ ಅವರಿಗೆ ನೀಡಲಾಗಿರುತ್ತೆ. ಉದಾಹರಣೆಗೆ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅನ್ನುವಂಥದ್ದನ್ನ ಒಬ್ಬ ಭಾರತದ ಪ್ರಜೆಗೆ ನೀಡಿದ್ದೇವೆ ಅಂದಾಗ ಇದರಿಂದ ಭಾರತದ ಸರ್ಕಾರದ ಮೇಲೆ ಆತನ ಆ ಒಂದು ಭಾರತದ ಪ್ರಜೆಯ ಮೇಲಿರುವಂತ ಲಿಬರ್ಟಿಯನ್ನ ರಿಫ್ರೈನ್ ಮಾಡದೇ ಇರುವಂತೆ, ಇಂಟರ್ಫರ್ ಮಾಡದೇ ಇರುವಂತೆ ಅವರ ಮೇಲೆ ಒಂದು ಕರ್ತವ್ಯವೂ ಕೂಡ ಉಂಟಾಗುತ್ತೆ. ಹಾಗಾಗಿ ಫ್ರೀಡಮ್ ಆಫ್ ಸ್ಪೀಚ್ ಅನ್ನುವಂಥದ್ದು ಒಂದು ಹಕ್ಕಾದ್ರೆ ಅದು ಸರ್ಕಾರದಕ್ಕಿರುವಂತ ಅದನ್ನ ಪೂರೈಸಬೇಕಾಗಿರ್ತಕ್ಕಂಥದ್ದು ಸರ್ಕಾರಕ್ಕಿರುವಂತ ಒಂದು ಕರ್ತವ್ಯ ಆಗುತ್ತೆ. ಹಕ್ಕು ಮತ್ತು ಕರ್ತವ್ಯಗಳು ಒಟ್ಟಿಗೂಡೆ ಬರುತ್ತೆ. ಹಾಗಾಗಿ ಅವುಗಳನ್ನ ಇಂಟಿಗ್ರೇಷನ್ ಮಾಡೋದ್ರ ಬಗ್ಗೆ ಯೂನಿಯನ್ ಮಿನಿಸ್ಟರ್ಸ್ಗಳು ಮಾತನಾಡ್ತಾ ಇರ್ತಕ್ಕಂಥದ್ದು. ಇಂಟಿಗ್ರೇಷನ್ ಯಾತಕ್ಕೆ ಮುಖ್ಯವಾದಂತ ಉದ್ದೇಶ ಅಂತ ಅಂದ್ರೆ ಡ್ಯೂಟೀಸ್ ಅಂದಾಕ್ಷಣ ಭಾರತದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ಗಳನ್ನ ಭಾರತ ಸಂವಿಧಾನ ಪ್ರಾರಂಭ ಆದಾಗ ಇಲ್ಲದೆ ಇರುವಂತದನ್ನ ನಾವು ಕಾಣಬಹುದಾಗುತ್ತೆ. ನಂತರದಲ್ಲಿ 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ನ ಮುಖಾಂತರವಾಗಿ ಫಂಡಮೆಂಟಲ್ ಡ್ಯೂಟೀಸ್ಗಳನ್ನ ಭಾರತ ಸಂವಿಧಾನಕ್ಕೆ ಇಂಟ್ರೊಡ್ಯೂಸ್ ಮಾಡಲಾಯಿತು. ಭಾರತ ಸಂವಿಧಾನದ 51A ವಿಧಿಯ ಅಡಿಯಲ್ಲಿ ನಾವು ಭಾರತದ ಮೂಲಭೂತ ಕರ್ತವ್ಯಗಳನ್ನು ನಾವು ಕಾಣಬಹುದಾಗುತ್ತೆ. ಸ್ವರಣ್ ಸಿಂಗ್ ಕಮಿಟಿಯ ರೆಕಮೆಂಡೇಶನ್ಸ್ಗಳ ಆಧಾರದ ಮೇಲೆ ಫಂಡಮೆಂಟಲ್ ಡ್ಯೂಟೀಸ್ ಅನ್ನ ಭಾರತ ಸಂವಿಧಾನಕ್ಕೆ ಆಡ್ ಮಾಡಲಾದಂಥದ್ದು. ಹಾಗಾದ್ರೆ ಯಾವ ವರ್ಷದಲ್ಲಿ ಇದನ್ನ ಫಂಡಮೆಂಟಲ್ ಡ್ಯೂಟೀಸ್ಗಳನ್ನ ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು ಮತ್ತು ಎಷ್ಟು ಫಂಡಮೆಂಟಲ್ ಡ್ಯೂಟೀಸ್ಗಳನ್ನ ಭಾರತ ಸಂವಿಧಾನ ಹೊಂದಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ 51A ನ ಅಡಿಯಲ್ಲಿ ಇದನ್ನ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಫಂಡಮೆಂಟಲ್ ಡ್ಯೂಟೀಸ್ ಅನ್ನುವಂಥದ್ದು ಇವತ್ತು ಲೀಗಲಿ ಎನ್ಫೋರ್ಸಬಲ್ ಅಲ್ಲ. ಅಂದ್ರೆ ನೀನಿಂತ ಡ್ಯೂಟಿಯನ್ನ ಮಾಡಿಲ್ಲ ಅನ್ನುವಂಥ ಉದ್ದೇಶಕ್ಕಾಗಿ ಆತನ ಮೇಲೆ ಕೋರ್ಟ್ನ ಕೇಸನ್ನ ಹಾಕುವಂಥದ್ದು ನಡೆಯೋದಿಲ್ಲ. ಯಾಕೆಂದ್ರೆ ದೇ ಆರ್ ನಾಟ್ ಲೀಗಲಿ ಎನ್ಫೋರ್ಸಬಲ್. ಹಾಗಾಗಿ ಡ್ಯೂಟೀಸ್ಗೂ ಕೂಡ ಫಂಡಮೆಂಟಲ್ ರೈಟ್ಸ್ನಷ್ಟೇ ಮಹತ್ವವನ್ನು ನೀಡಬೇಕು. ಅವುಗಳನ್ನು ಕೂಡ ಫಂಡಮೆಂಟಲ್ ರೈಟ್ಸ್ನಷ್ಟು ಅಟ್ ಪಾರ್ನಲ್ಲಿ ಟ್ರೀಟ್ ಮಾಡಬೇಕು, ಅಷ್ಟೇ ಸಿಗ್ನಿಫಿಕೆನ್ಸ್ ಅನ್ನು ನೀಡಬೇಕು ಅಂತ ಹೇಳಿ ಈ ಒಂದು ಇಂಟಿಗ್ರೇಷನ್ ಕಾರ್ಯವನ್ನ ಮಾಡೋದ್ರ ಬಗ್ಗೆ ಈಗ ಮಾತನಾಡ್ತಾ ಇರ್ತಕ್ಕಂಥದ್ದು. ಆದರೆ ಇಂಥ ಒಂದು ಪ್ರಪೋಸಲ್ನ ಬಗ್ಗೆ ಸಾಕಷ್ಟು ಇಶ್ಯೂಸ್ಗಳಿದೆ.
ಕಾನ್ಸ್ಟಿಟ್ಯೂಷನಿನ ಟೆಕ್ಸ್ಟನ್ನು ನೋಡಿದಾಗ ಬಹಳ ಡೀಟೈಲ್ ಆಗಿ ಅದರ ಲ್ಯಾಂಗ್ವೇಜ್ ಅಥವಾ ಅದರ ಹಿಸ್ಟ್ರಿಯನ್ನು ನಾವು ಕಾಣ್ಬೋದಾಗುತ್ತೆ. ಆದರೆ ಈ ರೀತಿ ಒಂದು ಪ್ಲೇನ್ ಆದಂಥ ಒಂದು ಸಜೆಷನ್ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನ್ನ ಟೆಕ್ಸ್ಟ್ಗೆ ಹೊಂದಬೇಕು ಅಂತಂದ್ರೆ ಸಾಕಷ್ಟು ಎಫರ್ಟ್ಸ್ಗಳನ್ನು ಈ ವಿಚಾರದಲ್ಲಿ, ಈ ಪ್ರಪೋಸಲ್ನ ವಿಚಾರದಲ್ಲಿ ಇನ್ನೂ ಕೂಡ ಹಾಕಬೇಕಾಗತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ನಲ್ಲಿ ಉತ್ತರಗಳನ್ನು ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.